ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಹಾಗೂ ವಿನೂತನ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ಇವತ್ತು ಗಣರಾಜ್ಯೋತ್ಸವ. ಹಾಗಾಗಿ ಈ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಇಬ್ಬರು ಮಹಾನ್ ತಾಯಿಯರಿದ್ದಾರೆ, ವೀರ ಮಾತೆಯರು. ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಅವರಿಂದ ಸಾಕಷ್ಟು ವಿಚಾರಗಳನ್ನು ನನಗೂ ಕೂಡ ಕುತೂಹಲ ಇದೆ, ತಿಳ್ಕೋಬೇಕು ಅಂತೇಳಿ. ನನ್ನೊಂದಿಗೆ ನೀವು ಕೂಡ ಅದನ್ನು ತಿಳ್ಕೊಳ್ತೀರಂತ ಭಾವಿಸ್ತೀನಿ. ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಭಾರತ ಮಾತೆ ಯಾವತ್ತೂ ಕೂಡ ಬಂಜೆ ಅಲ್ಲ ಅಂತಾರೆ. ಯಾಕೆ ಅಂತಂದರೆ, ಇವತ್ತು ನಾವು ವೀರ್ ಸಾವರ್ಕರ್ ಬಗ್ಗೆ, ಭಗತ್ ಸಿಂಗ್ ಬಗ್ಗೆ, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ, ಮಹಾತ್ಮ ಗಾಂಧಿಯವರ ಬಗ್ಗೆ, ಶಿವಾಜಿಯವರ ಬಗ್ಗೆ, ಈ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಕೂಡ ಮಾತಾಡ್ಕೊಂಡು ಹೋಗ್ತೀವಿ. ಇವತ್ತು ಕೂಡ ಚರ್ಚೆ ಮಾಡ್ತೀವಿ. ಆದರೆ ಇವತ್ತಿನ ದಿನ ನಾವು ನಮ್ಮ ಭಾರತ ಮಾತೆಯ ಪುತ್ರರ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂದಾಗಿದ್ದೀವಿ. ನಾವು ಕೆಲವರ ಬಗ್ಗೆ ಮಾತಾಡ್ತಾ ಹೋದರೆ ಅದು ರಾಜಕಾರಣಿ ಅಂತ ಆಗ್ಬಿಡುತ್ತೆ. ಹಾಗಾಗಿ ನಾನು ಅವರ ಹೆಸರನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಬ್ಬರು ಜೈ ಹಿಂದ್ ಅಂತೇಳಿ ಕಟ್ಟ ಕಡೆಯದಾಗಿ ಕೇಳಿಸಿಕೊಂಡು ಬೆಳಗ್ಗೆ ಎದ್ದೋಳ್ತಾ ಇದ್ದಂತೆ ಒಂದು ಸಂದೇಶ ಮನೆ ಮುಂದೆ ಒಬ್ಬ ಸೈನಿಕ ಹೊತ್ತು ತಂದಿರ್ತಾನೆ. ಆ ಸಂದರ್ಭ. ಮತ್ತೊಂದು ಕಡೆ ದೇಶಕ್ಕೋಸ್ಕರ ಭಯೋತ್ಪಾದಕರ ಹುಟ್ಟಡಗಿಸಿ ಹುತಾತ್ಮರಾದಂಥ ವೀರ ಯೋಧನ ತಾಯಿ, ಅವರಿಬ್ಬರನ್ನು ಕೂಡ ನಾನಿವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇದಾಗಿ ಲೆಫ್ಟಿನೆಂಟ್ ಕರ್ನಲ್ ಅಜಿತ್ ಭಂಡಾರ್ಕರ್ ಅವರ ಪತ್ನಿ ಶಕುಂತಲಾ ಭಂಡಾರ್ಕರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಮೇಜರ್ ಅಕ್ಷಯ್ ಗಿರೀಶ್ ಕುಮಾರ್ ಅವರ ತಾಯಿ ಮೇಘನಾ ಗಿರೀಶ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ಯಾವತ್ತೂ ಕೂಡ ಎಲ್ಲರನ್ನೂ ಕೇಳೋದು ಹೇಗಿದ್ದೀರಿ ಅಂತೇಳಿ, ಹೇಗಿರ್ತೀರಿ ಅಂತ ಕೇಳ್ತೀವಿ. ಆದರೆ ಇವತ್ತು ನಿಮ್ಮನ್ನು ನೋಡಿದ್ರೆ ನನಗೊಂಥರ ಖುಷಿ ಆಗ್ತದೆ. ಯಾಕೆಂತಂದರೆ ನಮಗೆ ಇಂಥ ಅವಕಾಶಗಳು ಬರೋದು ತುಂಬ ಕಡಿಮೆ. ಯಾಕೆಂದರೆ ನಾವು ತುಂಬ ಆರ್ಟಿಕಲ್ಗಳನ್ನ ಬರಿತೀವಿ, ಆರ್ಟಿಕಲ್ಗಳನ್ನ ಓದ್ತೀವಿ, ಈ ಸಿನಿಮಾಗಳನ್ನು ನೋಡ್ತೀವಿ, ಒಬ್ಬರ ಒಂದು ರಿಯಲ್ ಸ್ಟೋರಿನ ನಾವು ಒಂದು ಡಾಕ್ಯುಮೆಂಟಲ್ಲಿ ನೋಡ್ತೀವಿ. ಆದರೆ ಅವರ ಹಿಂದೆ ಇರುವಂತಹ ಒಂದು ನಾರಿ ಶಕ್ತಿಯರ ಜೊತೆ ಮಾತಾಡ್ತಿದ್ದೆಯಲ್ಲ, ಅದು ನನಗೆ ಬಹಳ ಖುಷಿ ಆಗ್ತಾಯಿದೆ. ನಮ್ಮ ವೀಕ್ಷಕರು ಕೂಡ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲಿಗೆ ನಾನು ಮೇಘನಾ ಮೇಡಮ್ ಅವರಿಂದ ನಾನು ಆರಂಭ ಮಾಡ್ತೀನಿ. ಮೇಡಮ್, ಒಂದು ಸೌಜನ್ಯಕ್ಕೋಸ್ಕರ ನಾನು ಕೇಳಲೇಬೇಕು, ಹೇಗಿದ್ದೀರಿ? ನಿಮ್ಮನ್ನು ನೋಡೋದು ನನಗೆ ಬಹಳ ಖುಷಿ ಆಗುತ್ತೆ. ಇಬ್ಬರೂ ಕೂಡ ಹೇಗಿದ್ದೀರಿ? ಹೇಗಿದ್ದೀರಿ ಅಂದರೆ ಐ ಥಿಂಕ್ ಒಂದು ಸೋಲ್ಜರ್ ಅವರು ತಾಯಿ ಹೇಗಿರಬೇಕೋ, ಸೋಲ್ಜರ್ ಹೂ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್ ಫಾರ್ ದ ಕಂಟ್ರಿ, ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾರಿಗೂ ಇರಲ್ಲ. ಸೊ ಹೇಗಿದ್ದೀರಿ ಅಂದರೆ ಅದನ್ನೇ ಇಟ್ಕೊಂಡು ಇದ್ದೀವಿ. ಸೊ ನಾವು ಹೇಳೋದು ಏನಂದರೆ ಪ್ರೈಡ್ ಇನ್ ಪೇಯ್ನ್. ಪೇಯ್ನನ್ನು ಹಿಂದೆ ಇಟ್ಕೊಂಡು ಮನೆ ಒಳಗಡೆ ಬಿಡ್ತೀವಿ, ಆಚೆ ಬಂದರೆ ವಿ ಶೋ ದ ಪ್ರೈಡ್. ಸೊ ಹಾಗೆ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಪೇಯ್ನ್ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ಮತ್ತೊಬ್ಬರು ಮೇಡಮ್ ಶಕುಂತಲಾ ಭಂಡಾರ್ಕರ್ ಅವರು. ಅಜಿತ್ ಭಂಡಾರ್ಕರ್ ಅವರ ಜೀವನದಲ್ಲಿ 3 ಜನ ಮಾತೆಯರು. ಒಂದು ಭಾರತ ಮಾತೆ, ಇನ್ನೊಬ್ಬರು ಶಕುಂತಲಾ ಭಂಡಾರ್ಕರ್, ಇನ್ನೊಬ್ಬರು ಶಕುಂತಲಾ ಭಂಡಾರ್ಕರ್. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ಅಜಿತ್ ಭಂಡಾರ್ಕರ್ ಅವರ ತಾಯಿ ಹೆಸರು ಕೂಡ ಶಕುಂತಲಾ ಭಂಡಾರ್ಕರ್, ಹೌದ್ರಿ. ಅವರ ಪತ್ನಿಯವರ ಹೆಸರು ಕೂಡ ಶಕುಂತಲಾ ಭಂಡಾರ್ಕರ್ ಅವರು. ವೀಕ್ಷಕರೇ, ನಮಗೆ ಯಾವುದಾದ್ರು ಒಂದು ಕರೆ ಬಂದಾಗ ಕಟ್ಟ ಕಡೆಯದಾಗಿ ನಾವು ಏನಾದರೂ ಗುಡ್ ಬಾಯ್, ಸಿಗೋಣ, ಸಿ ಯು ಸೂನ್ ಅಂತ ಹೇಳ್ತೀವಿ. ಆದರೆ ಶಕುಂತಲಾ ಭಂಡಾರ್ಕರ್ ಅವ್ರಿಗೆ ಅವರ ಪತಿ ಕರೆ ಮಾಡಿ ಮಾತಾಡಿ ಜೈ ಹಿಂದ್ ಅಂತ ಹೇಳಿ ಕರೆಯನ್ನು ಕಟ್ ಮಾಡ್ತಾರೆ ಅಲ್ವಾ. ಮಾನ್ಯ ದಿವಸ ಸೈನಿಕರೊಬ್ಬರು ಬಂದು ಈ ಥರ ಆಗೋಯ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡೋಣ. ಮೇಡಮ್, ಹೇಗಿದ್ದೀರಿ? ಆರಾಮಾಗಿದ್ದೇನೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಮ್ಮ ಇಬ್ಬರು ಮಕ್ಕಳು ಆರ್ಮಿನಲ್ಲಿ, ಒಬ್ಬ ನಿರ್ಭಯ್ ಆರ್ಮಿನಲ್ಲಿ, ಅಕ್ಷಯ್ ನೇವಿನಲ್ಲಿ ಇದ್ದಾನೆ. ಸೊ ಐ ಆಮ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಹೇಳ್ಬೋದು. ಸ್ಟೇಯಿಂಗ್ ಅಟ್ ಹೋಮ್ ಆ್ಯಂಡ್ ಇವ್ರದ್ದು ಕಾಲ್ಗೋಸ್ಕರ ನಾನು ವೆಯ್ಟ್ ಮಾಡೋದು. ಅಯ್ಯೋ ಮೇಡಮ್, ನಮ್ಮದು ಸೊ ನಮ್ಮ ಸೌಭಾಗ್ಯ ನಿಮ್ಮಂಥವ್ರನ್ನ ನಾವು ಕರೆಯೋದು. ನಾನು ಏನು ಹೇಳೋದಂದರೆ, ಆವಾಗ ದಿನದಿಂದ ಇಲ್ಲಿ ಈ ತನಕ 25 years ಆಗಿದೆ. ಆ್ಯಂಡ್ ಐ ಸಿ ಲಾಟ್ ಆಫ್ ನಾವು ಸಿವಿಲಿಯನ್ಸ್ ಎಲ್ಲ ಇವಾಗ ಅವರಿಗೆ ಅವೇರ್ನೆಸ್ ಎಲ್ಲ ಬಂದು, ಇವಾಗ ಮುಂಚಿನಿಂದ ಜಾಸ್ತಿ ಇವಾಗ ಅವರಿಗೆ ಆರ್ಮಿ ಬಗ್ಗೆ ಗೊತ್ತಾಗಿದೆ.
ಪ್ಲಸ್ ಇವಾಗ ಸೋಷಿಯಲ್ ಮೀಡಿಯಾ ಅದೆಲ್ಲ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಿಮ್ಮ ರಿಪಬ್ಲಿಕ್ ಟಿ ವಿನೂ ಅವರು ಅರ್ನವ್ ಗೋಸ್ವಾಮಿ ಅವರು ಯಾವಾಗಲೂ ನಮ್ಮ ಆರ್ಮಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರನ್ನ ಇಶ್ಯೂಸ್ ಎಲ್ಲ ಒಳ್ಳೆ ಥರ ಅವ್ರು ರೇಸ್ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ಆಲ್ ದಿ ಎಫರ್ಟ್ ಆಫ್ ದ ಮೀಡಿಯಾ ಆ್ಯಂಡ್ ಆಲ್ಸೋ ದ ಫ್ಯಾಮಿಲೀಸ್, ನಾವು ನಮ್ಮ ದುಃಖನ್ನು ನಾವು ಮರೆತು ನಾವು ಬೇರೆಯವರಿಗೆ ಗೊತ್ತಾಗಬೇಕಂತ ಒಂದು ಬುಕ್ಕು ಬರೆದಿದ್ದೇನೆ. ನಾನು ಬರೀ 10 ವರ್ಷ ನಮ್ಮ ಹಸ್ಬೆಂಡ್ ಜೊತೆ ಇದ್ದದ್ದು, ಬಟ್ ಸ್ಟಿಲ್ ನಮ್ಮ ಬುಕ್ ಬರೆಯುವಾಗ ನಾನು ನಮ್ಮ ಇಬ್ಬರ ಮಕ್ಕಳು ನಿರ್ಭಯನೂ ಅಕ್ಷಯನ್ನು ಕೇಳಿದ್ದೆ, ಏನಾದರೂ ನಿಮ್ಮ ತಂದೆ ಬಗ್ಗೆ ಜ್ಞಾಪಕ ಇದೆಯಾ ಅಂತ ಹೇಳುವಾಗ ಅವರು ಹೇಳಿದರು ಇಲ್ಲ ಅಂತ ಹೇಳಿ. ಎಸ್. ಸೊ ಇವಾಗ ನಮ್ಮ ಮಕ್ಕಳಿಗೇ ಅವ್ರ ತಂದೆ ಬಗ್ಗೆ ಗೊತ್ತಿಲ್ಲ ಅಂದರೆ ಮತ್ತೆ ನಾನು ಬೇರೆಯವ್ರಿಗೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಲಿ? ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ನಾನು ಗಟ್ಟಿ ಮನಸ್ಸು ಮಾಡಿ ಅವ್ರದ್ದು ಫ್ರೆಂಡ್ಸ್ ಸ್ಕೂಲ್, ಅವರು ಬಿಜಾಪುರ ಸೈನಿಕ್ ಸ್ಕೂಲ್ನಲ್ಲಿ ಓದಿದ್ದವರು, ಹಾಗೆ ಎಲ್ಲರೂ ಕೋರ್ಸ್ಮೇಟ್ NDA ಕೋರ್ಸ್ಮೇಟ್ಸು, ಹಾಗೆ ಯೂನಿಟ್ ಆಫೀಸರ್ಸು 18 ಮೆಡ್ರಾಸ್ ಮೈಸೂರು ರೆಜಿಮೆಂಟಿಂದ ಇದ್ದದ್ದು. ಸೊ ಅವರು ಹತ್ರ ಎಲ್ಲ ಮಾತಾಡಿ ಅದನ್ನು ಕಂಪೈಲ್ ಮಾಡಿ ದ ಸಾಗಾ ಆಫ್ ಅ ಬ್ರೇವ್ ಹಾರ್ಟ್ ಅಂತ ಒಂದು ಬುಕ್ ಬರೆದದನ್ನು ಮತ್ತು ವಿತಿನ್ 2 ಇಯರ್ಸ್ ಅದನ್ನು ಕನ್ನಡ ನಮ್ಮ ಸ್ಕೂಲ್ ಮಕ್ಕಳಿಗೆ, ನಮ್ಮ ಕನ್ನಡಿಗರಿಗೆ ಎಲ್ಲ ತಲುಪಬೇಕಂತ ಧೈರ್ಯಶಾಲಿ ಯೋಧರ ಸಾಹಸ ಗಾಥೆ ಅಂತ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ, ಹಾಗೆ ನಮ್ಮಿಂದ ಏನಾಗುತ್ತೋ, ನಮ್ಮ ವೀರ್ ಪರಿವಾರದಿಂದ ಏನಾಗುತ್ತೋ ಅದೆಲ್ಲ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಯೂತ್ ಅಂತ ಹೇಳ್ತಾರಲ್ಲ, ಅವರಿಗೆ ತಲುಪಬೇಕಂತ. ಹಾಗೆ ನಾವು ನಮ್ಮಿಂದ ಕಷ್ಟ ಇದ್ದರೆ ಕಷ್ಟ ಆಗುತ್ತೆ. ಇವಾಗ ನಾವು ಬಂದು ಇಲ್ಲಿ ಮಾತಾಡುವಾಗಲೂ ನಮಗೆ ಕಷ್ಟ ಆಗುತ್ತೆ, ಬಟ್ ನಾವು ಮಾತಾಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಐ ಥ್ಯಾಂಕ್ ರಿಪಬ್ಲಿಕ್ ಕನ್ನಡ ಫಾರ್ ಹ್ಯಾವಿಂಗ್ ಮೀ ಹಿಯರ್, ಆ್ಯಂಡ್ ಇಟ್ ಈಸ್ ಮಿಸಸ್ ಮೇಘ್ನಾ ಗಿರೀಶ್ ನನ್ನ ಇನ್ಸ್ಪಿರೇಷನ್. ಅವರನ್ನು ನೋಡಿ, ಅವ್ರು ಹೇಗೆ ಅವರು 3rd ಜನರೇಷನ್ ಅವ್ರದ್ದು, ಸೊ ಹೇಗೆ ಅವರು ಸ್ಟ್ರಾಂಗ್ ಆಗಿ ಮೇಜರ್ ಅಕ್ಷಯ್ ಗಿರೀಶ್ ಮೆಮೋರಿಯಲ್ ಟ್ರಸ್ಟ್ ಮಾಡಿ ಏನೆಲ್ಲ ಅವ್ರು ಸೇವೆ ಮಾಡ್ತಾ ಇದ್ದಾರೆ ಕ್ವಾಯ್ಟ್ಲಿ, ಏನು ಅದ್ರ ಬಗ್ಗೆ ಅವ್ರು ಮಾತಾಡೋದು ನಾವು ಕೇಳಿದ್ರೇ ಅವರು ಹೇಳಲಿಕ್ಕೆ. ಸೊ ಇವತ್ತು ಅವರನ್ನು ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ ನನಗೇನು ತುಂಬ ಹೆಮ್ಮೆ ಆಗ್ತಾಯಿದೆ. ಆ್ಯಂಡ್ ಐ ಥ್ಯಾಂಕ್ ಆಲ್ ದ ವ್ಯೂವರ್ಸ್ ಫಾರ್ ಲಿಸ್ನಿಂಗ್ ಟು ಅಸ್ ಪೇಷಂಟ್ಲಿ, ಬಟ್ ಡೂ ಲಿಸನ್ ಟು ಅಸ್. ವಿ ಹ್ಯಾವ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಟು ಶೇರ್. ಮೇಡಮ್, ನಿಮಗೆ ಮೇಡಮ್ ಜೊತೆ ಕೂತ್ಕೊಂಡಿರೋದಕ್ಕೆ ನಿಮ್ಗೆ ಹೆಮ್ಮೆ ಅನಿಸ್ತದೆ. ನಿಮ್ಮಿಬ್ಬರು ವೀರ ಮಾತಾರ ಜೊತೆ ಕೂತಿರೋದು ನನ್ನ ಈ ಜನ್ಮದ ಪುಣ್ಯ ಅಂದರೂ ಕೂಡ ತಪ್ಪಾಗೋದಿಲ್ಲ. ವೀಕ್ಷಕರೇ, ನಿಮಗೆ ಗೊತ್ತೋ ಗೊತ್ತಿಲ್ವೋ ಇಲ್ಲಿ ಪರವಾಗಿಲ್ಲ, ಆದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಸೋಲ್ಜರ್ಸ್ ಫ್ಯಾಮಿಲಿ ವೆಲ್ ಸೆಟಲ್ಡ್ ಆಗಿರ್ತಾರೆ ಅಂತೇಳಿ. ಆದರೆ ಅವರು ಪ್ರತಿ ಕ್ಷಣ ಪ್ರತಿ ದಿನ ಯಾತನೆ, ನೋವು, ಕಷ್ಟ ಎಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ನಮ್ಮನೆಯ ಒಬ್ಬ ವ್ಯಕ್ತಿ ಇಡೀ ಭಾರತ ಮಾತೆಗೋಸ್ಕರ ಒಂದು ದತ್ತು ಪುತ್ರನಾಗಿ ವೀರ ಸಾಹಸಗಾಥೆಗಳನ್ನು ಹೊತ್ತು ತರ್ತಾ ಅಂತ ಯಾರು ಕೂಡ ಅಂದ್ಕೊಂಡಿರೋದಿಲ್ಲ.